ಹಾಯ್ ನನ್ನ ಎಲ್ಲ ಟೆಕ್ಗಳಿಗೆ ನಮಸ್ಕಾರ. ಸೊ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ತಿಳಿಸ್ಕೊಡ್ತೀನಿ ಅಂತಂದರೆ ಒಂದು ಸ್ಪೆಷಲ್ ಅನ್ಬಾಕ್ಸಿಂಗ್ ಇದೆ. ಸೊ ಏನಪ್ಪ ಅಂತಂದರೆ ರೀಸೆಂಟಾಗಿ ಹಿಂಗೆ ನಾನು ಇನ್ಸ್ಟಾಗ್ರಾಮ್ನ ಸ್ಕ್ರೋಲ್ ಡೌನ್ ಮಾಡ್ತಾಯಿದ್ದೆ. ಆ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ನೋಡೋ ಟೈಮ್ನಲ್ಲಿ ಸತೀಶ್ ಕನ್ನಡಿಗ ಅಂತ ಒಂದು ಏರ್ಪೋರ್ಟ್ಸ್ನ ಸೇಲ್ ಮಾಡ್ತಾಯಿದ್ರು. ಸೊ ಅಲ್ಲಿ ನೋಡಿದೆ, ಸೊ ಇಷ್ಟ ಆಯಿತು, ಬುಕ್ ಮಾಡಿದೆ. ಆ್ಯಪಲ್ ಏರ್ಪೋರ್ಟ್ಸ್ನ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂತಾರೆ Gen 1 Gen 2. ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂತಾರೆ ಒರಿಜಿನಲ್ಲು. ಇದು ಕಾಪಿಡ್ ಏರ್ಪೋರ್ಟ್ಸ್ ಇದು. ನೋಡ್ತಾ ಇರ್ಬೋದು ನೀವು, ಇದು ಕಾಪಿಡ್ ಏರ್ಪೋರ್ಟ್ಸು. ಇದು ಒರಿಜಿನಲ್ ಒಂದು ಫೀಲ್ನೇ ನೀಡುತ್ತೆ. ನಾನು ಅಲ್ಲಿ ನೋಡಿ ಆರ್ಡ್ರ್ ಮಾಡಿದ್ದೀನಿ. ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ, ಜಸ್ಟು ಅಫೋರ್ಡ್ ಮಾಡೋಕ್ಕಾಗದಿದ್ರೆ ಅಫೋರ್ಡ್ ಮಾಡಲಿ, ಆ ಥರ ಒಂದು ಫೀಲ್ನ ನೀಡುತ್ತೆ. ಆ ಉದ್ದೇಶಕ್ಕೋಸ್ಕರ ಆರ್ಡ್ರ್ ಮಾಡೋದು. ಇದು ನನಗೆ ₹1200 ಆಯಿತು. ನೀವೇನಾದರೂ ಆರ್ಡ್ರ್ ಮಾಡ್ತೀರಾ ಅಂತಾರೆ. ಈಗ ₹999 ಆಫರೆಲ್ಲ ಕೊಡ್ತಾಯಿದ್ದಾರೆ. ಇಷ್ಟೆಲ್ಲ ಕೂಡ ಬುಕ್ ಮಾಡ್ಬೋದು. ಮತ್ತು ಇನ್ನೇನಿಲ್ಲ, ಇದ್ರ ಬಗ್ಗೆ ನಾನು ಅನ್ಬಾಕ್ಸ್ ಮಾಡ್ತೀನಿ ಮತ್ತು ರಿವ್ಯೂ ಮಾಡ್ತೀನಿ, ಏನು ಅಂತ ತಿಳಿಸ್ಕೊಡ್ತೀನಿ ನಾನು ಸ್ಪೆಸಿಫಿಕೇಷನ್ನ. ಮತ್ತು ಹೇಗಿದೆ, ₹1200 ಕೊಟ್ಟು ತೊಗೊಳ್ಬೋದಾ ಇಲ್ವಾ ನಾನು ತಿಳಿಸ್ಕೊಡ್ತೀನಿ. ಮತ್ತು ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ರೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ, DM ಮಾಡಿ. ಇಲ್ಲ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಇಷ್ಟೆಲ್ಲ ಕೂಡ ಬೈ ಕೂಡ ಮಾಡ್ಬೋದು. ಏರ್ಪೋರ್ಟ್ಸಲ್ಲಿ ಡಿಸ್ಪ್ಲೇ ಬರುತ್ತೆ, ನಾಯ್ಸ್ ಕ್ಯಾನ್ಸಲೇಷನ್ ಎಲ್ಲ ಇದೆ. ಆ ಒಂದು ಏರ್ಪೋರ್ಟ್ಸ್ ಎಲ್ಲ ಬಂದಿದೆ ಈಗ ರೀಸೆಂಟ್ಲಿ. ಅದು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ. ಇಷ್ಟೇ ಇರೋದು. ಸತೀಶ್ ಕನ್ನಡಿಗ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ. DM ಮಾಡಿ, ಪರ್ಚೇಸ್ ಕೂಡ ಮಾಡಿ. ಅನ್ಬಾಕ್ಸ್ ಮಾಡೋಕ್ಕೋಸ್ಕರ ನಾನು ತರಿಸಿದ್ದೀನಿ, ಓಕೆನಾ. ಡೈರೆಕ್ಟಾಗಿ ಈ ಒಂದು ಬಾಕ್ಸ್ನ ಓಪನ್ ಮಾಡೋಣ. ಯಾವುದಪ್ಪ ಇದು ಮಾಡೆಲ್ ನಂಬರ್ ಅಂತಂದರೆ ಆ್ಯಪಲ್ ಏರ್ಪೋರ್ಟ್ಸ್ 2nd Gen ಇದು. ಈ ಒಂದು ಏರ್ಪೋರ್ಟ್ಸ್ನ ಅನ್ಬಾಕ್ಸ್ ಮತ್ತು ರಿವ್ಯೂ ಮಾಡ್ತಾಯಿದ್ದೀನಿ. ಇಷ್ಟ ಕೂಡ ಲೈಕ್ ಮಾಡಿ, ಇಷ್ಟ ಆದರೆ ಕಮೆಂಟ್ ಮಾಡಿ. ನಮ್ಮ ಚಾನಲಲ್ಲಿ 97% ಜನ ಸಬ್ಸ್ಕ್ರೈಬ್ ಆಗದೇನೆ ವೀಡಿಯೋಸ್ ನೋಡ್ತಾಯಿದ್ದೀರಾ. ಸಬ್ಸ್ಕ್ರೈಬ್ ಆಗಿ, ವೀಡಿಯೋಸ್ ನೋಡಿ ಆಮೇಲೆ ನೀವು ಸಬ್ಸ್ಕ್ರೈಬ್ ಆಗಿ. ಡೈರೆಕ್ಟಾಗಿ ಇದು ಅನ್ಬಾಕ್ಸ್ ಮಾಡೋಣ. ಓಪನ್ ಮಾಡಿದ ತಕ್ಷಣ ನಿಮಗೆ ಡೈರೆಕ್ಟಾಗಿ ಏನೂ ಸಿಗೋಲ್ಲ. ಯೂಸರ್ ಮೆನುಲು ಇನ್ಸ್ಟಾ ಗೈಡೆನ್ಸ್ ಕಾರ್ಡು ಮತ್ತು ಏರ್ಪೋರ್ಟ್ಸು ಡೈರೆಕ್ಟಾಗಿ ಕಾಣುತ್ತೆ. ಒಂದು ಪ್ರೀಮಿಯಮ್ನ ಒಂದು ಏರ್ಪೋರ್ಟ್ಸ್ನ ನೀಡಿದ್ದಾರೆ. ಅದಾದಮೇಲೆ ನಿಮಗೆ ಬುಷ್ನ ನೀಡಿದ್ದಾರೆ. ಒಂದು 3-4 ಜೊತೆ ಬುಷ್ ಇರುತ್ತೆ. ಅಂದರೆ ಏರ್ ಬಡ್ಸ್ ಇರುತ್ತಲ್ಲ, ಅದಕ್ಕೆ ಬುಷ್ನ ನೀಡಿರ್ತಾರೆ. ಮತ್ತು ಅದು ಬಿಟ್ಟರೆ ನಿಮಗೆ ಚಾರ್ಜಿಂಗ್ ಕೇಬಲ್ ನೀಡಿರ್ತಾರೆ. ಅದು ಬಿಟ್ಟರೆ ಬಾಕ್ಸ್ನಲ್ಲಿ ನಿಮ್ಗೇನು ಸಿಗೋಲ್ಲ. ಇಲ್ಲಿ ಏನಪ್ಪ ಅಂತಂದರೆ ಇಲ್ಲಿ USA ಏನಪ್ಪ ಅಂತಂದರೆ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಿರುತ್ತಲ್ಲ, ಆ ಒಂದು USA ಅಂತ ಇದೆ ನೋಡಿ. ಇಂಪೋರ್ಟ್ ಮಾಡಿರ್ತಾರೆ. ಇದು ಕಾಪಿಡ್ ಏರ್ಪೋರ್ಟ್ಸ್ ಇದು. ಮೊದಲನೇದಾಗಿ ತಿಳಿಸ್ಕೊಡ್ತೀನಿ, ಕಾಪಿಡ್ ಏರ್ಪೋರ್ಟ್ಸ್ ಇದು ಮತ್ತು ಕಾಪಿಡ್ ಏರ್ಪೋರ್ಟ್ಸು ಮತ್ತು ಒರಿಜಿನಲ್ ಏರ್ಪೋರ್ಟ್ಸ್ ಇಟ್ಟರು ಸಿಮಿಲರಾಗಿ ಡಿಫ್ರೆನ್ಸ್ ನಿಮಗೆ ಗೊತ್ತೇ ಆಗಲ್ಲ. ಆ ರೀತಿಯಾಗಿ ಒಂದು ಫೀಲ್ನ ನೀಡುತ್ತೆ. ಮತ್ತು ಇನ್ನೇನಪ್ಪ ಅಂತಂದರೆ ನಾನು ಬುಕ್ ಮಾಡಿರುವಂಥದ್ದು ಆ್ಯಪಲ್ ಏರ್ಪೋರ್ಟ್ಸ್ 2nd Gen 2 ಇದು. ತಿಳ್ಕೊಳ್ಳಿ, ಇದು ಇರ್ತಕ್ಕಂಥ ಒಂದಷ್ಟು ಇಂಗ್ರೀಡಿಯೆಂಟ್ಸ್ ಮತ್ತು ಸ್ಪೆಸಿಫಿಕೇಷನ್ಸು. ಇನ್ನು ಮೊದಲನೇದಾಗಿ ಏರ್ಬಡ್ಸ್ ಬಗ್ಗೆ ಮಾತಾಡಬೇಕು ಅಂತಾರೆ. ಯೂಸರ್ ಮ್ಯಾನ್ಯಲ್ನ ಕೊಟ್ಟಿದ್ದಾರೆ. ಯೂಸರ್ ಮ್ಯಾನ್ಯಲ್ ಯಾವುದೇ ರೀತಿಯಾಗಿ ಸ್ಪೆಸಿಫಿಕೇಷನ್ನ ಡಿಫೈನ ಮಾಡಿಲ್ಲ. ಇದರಲ್ಲಿ ನಾನು ಕಳೆದ ಒಂದು ವಾರದಿಂದ ನಾನು ಈ ಒಂದು ಏರ್ಬಡ್ಸ್ನ ಯೂಸ್ ಮಾಡ್ತೀನಿ. ಸುಮಾರು ಒಂದು ಎಕ್ಸಾಂಪಲ್ ಒಂದು 1 hour ಚಾರ್ಜ್ ಮಾಡುತ್ತು ಅಂತಂದರೆ 1 hour. ಅದು ನಿಮಗೆ ಹತ್ತತ್ರ 2 days ಬ್ಯಾಟ್ರಿ ಬ್ಯಾಕಪ್ ಮೇಲೆ ಇಡುತ್ತೆ. ಮತ್ತು IP60 ವಾಟರ್ ರೆಸಿಸ್ಟೆನ್ಸ್ ಇದೆಯಾ ಅಂತ ಕೇಳಿದರೆ IP60 ವಾಟರ್ ರೆಸಿಸ್ಟೆನ್ಸು ಇಲ್ಲ. ಅಂದರೆ ಏರ್ಪೋರ್ಟ್ಸ್ ಏನಾದರೂ ನೀವು ನೀರೊಳಗಡೆ ಹಾಕಿದ್ರೆ ಬಾಕ್ಸ್ ಏನಾದರೂ ಕೆಟ್ಟೋಗೋ ಚಾನ್ಸಸ್ ತುಂಬ ಇರುತ್ತೆ. ನೀವೇನಾದರೂ ಮಳೆಯಲ್ಲಿ ಏನಾದರೂ ತೇವ ಏನಾದರೂ ಆಗ್ತು ಅಂತಾರೆ. ಆ ಒಂದು ಟೈಮಲ್ಲಿ ಯಾವುದೇ ರೀತಿಯಾಗಿ ಏರ್ಪೋರ್ಟ್ಸ್ಗೆ ಪ್ರಾಬ್ಲಮ್ ಆಗೋಲ್ಲ. ಮತ್ತು ಐಡೆಂಟಿಫೈ ಆಗಿ ಇದೇ ಸ್ಪೆಸಿಫಿಕೇಷನ್ ಇದೆ, ಇದೇ ಒಂದು ಪ್ರೊಸೆಸರ್ನ ಯೂಸ್ ಮಾಡಿದ್ದಾರೆ ಅಂದರೆ ಒಂದು ಏರ್ಪೋರ್ಟ್ಸ್ ಅಂತಂದರೆ ಒಂದು ಏರ್ಬಡ್ಸ್ ಅಂತಂದರೆ ಒಳಗಡೆ ಒಂದು ಮೈಕ್ ಎಲ್ಲ ಇರುತ್ತಲ್ಲ, ಅಲ್ಲಿಯೂ ಕೂಡ ಒಂದು ಪ್ರೊಸೆಸರ್ ಇರುತ್ತೆ, ENC ENG ಅಂತೆಲ್ಲ. ಅದು ಯಾವುದೇ ರೀತಿಯಾಗಿ ಮೆನ್ಷನ್ ಕೂಡ ಮಾಡಿಲ್ಲ. ಮತ್ತು ಇದು ನಾನು ಚೆಕ್ ಮಾಡ್ದಂಗೆ 35-50 ಫೀಟ್ ತನಕ ನೀವು ಆರಾಮ್ಸಾಗಿ ಕನೆಕ್ಟಿವಿಟಿಯನ್ನು ಹೊಂದಿರುತ್ತೆ. ಫಾಸ್ಟ್ ಕನೆಕ್ಟಿವಿಟಿ ಇರುತ್ತೆ. ಮತ್ತು ಆ್ಯಪಲ್ ಏರ್ಪೋರ್ಟ್ಸು ರಿಯಲಾಗಿ ಯಾವ ರೀತಿ ಫೀಲ್ ಕೊಡುತ್ತೆ ಅದೇ ರೀತಿಯಾಗಿರುತ್ತೆ. ಸೌಂಡ್ ಕ್ವಾಲಿಟಿ ಬೆಟರ್, ಟಾಪ್ ನಾಚ್. ಮತ್ತು ಬೇಸು ಸೌಂಡ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಮತ್ತು ಆಡಿಯೋ ಕ್ವಾಲಿಟಿನೂ ಕೂಡ ಕ್ಲಿಯರೆನ್ಸಾಗಿ ಬರುತ್ತೆ. ಬೆಸ್ಟು ಅಂತಲೇ ಕೂಡ ಹೇಳ್ಬೋದು. ಆರಾಮ್ಸಾಗಿ ಎಲ್ಲ ಅಫೋರ್ಡ್ ಕೂಡ ಮಾಡ್ಬೋದು. ಮತ್ತು ಆ್ಯಪಲ್ ಅವ್ರಿಗೆ ಏನಪ್ಪ ಬೆನಿಫಿಟ್ಟು ಅಂತಂದರೆ ನೀವು ಒರಿಜಿನಲ್ ಆ್ಯಪಲ್ ಏರ್ಪೋರ್ಟ್ಸಲ್ಲಿ ನೀವೊಂದು ಬಾಕ್ಸ್ನ ಓಪನ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲಲ್ಲಿ ಶೋ ಅಪ್ ಆಗುತ್ತೆ. ಒಂದು ಏರ್ಪೋರ್ಟ್ಸ್ ಬಾಕ್ಸ್ ಓಪನ್ ಆಯಿತು ಮತ್ತು ಏರ್ಪೋರ್ಟ್ಸಲ್ಲಿ ಎಷ್ಟು ಚಾರ್ಜರ್ ಇದೆ ಮತ್ತು ಏರ್ಬಡ್ಸಲ್ಲಿ ಎಷ್ಟು ಚಾರ್ಜ್ ಇದೆ ಅಂತ ಡಿಸ್ಪ್ಲೇ ಆಗುತ್ತೆ. ಅದೇ ರೀತಿಯಾಗಿ ಈ ಒಂದು ಏರ್ಪೋರ್ಟ್ಸಲ್ಲಿ ಏನಪ್ಪ ಮಾಡಿದ್ದಾರೆ ಅಂತಾರೆ, ಜಸ್ಟ್ ಬಾಕ್ಸ್ ಓಪನ್ ಮಾಡ್ತು ಅಂತಂದರೆ ನಿಮ್ದು ಯಾವುದಾದ್ರು ಐಫೋನ್ ಇತ್ತು ಅಂತಂದರೆ ಡಿವೈಸು ಒಂದು ಏರ್ಪೋರ್ಟ್ಸು ಸಿಂಬಲ್ ಬ್ಲೂಟೂತ್ ಆನ್ ಆಗಿದ್ರೆ ಬ್ಲೂಟೂತು ಅಲ್ಲಿ ಅಂದರೆ ಇಯರ್ಬಡ್ಸ್ ಬಾಕ್ಸ್ನ ಓಪನ್ ಮಾಡಿದ ತಕ್ಷಣ ಅಲ್ಲಿ ನಿಮಗೆ ಡಿಸ್ಪ್ಲೇಲಿ ಶೋ ಅಪ್ ಆಗುತ್ತೆ ಇಯರ್ಬಡ್ಸಲ್ಲಿ ಇಷ್ಟು ಚಾರ್ಜ್ ಇದೆ ಮತ್ತು ಏರ್ಪೋರ್ಟ್ಸ್ ಬಾಕ್ಸಲ್ಲಿ ಒಂದು ಕೇಸಲ್ಲಿ ಇಷ್ಟು ಚಾರ್ಜ್ ಇದೆ ಅಂತ. ಇದು ಆ್ಯಪಲ್ ಏರ್ಪೋರ್ಟ್ಸು ರಿಯಲಲ್ಲಿ ಇದು ಇದೆ. ಈ ಒಂದು ಫೀಚರ್ ಹತ್ತತ್ರ ಈಗ 1,000 ಕೊಟ್ಟು ಈಗ ನಡೀತಾರೋ ಆಫರಲ್ಲಿ 1,000 ಕೊಟ್ಟು ನನ್ನ ಪ್ರಕಾರ ಆರಾಮ್ಸಾಗಿ ಪರ್ಚೇಸ್ ಮಾಡ್ಬೋದು. ಮಾರ್ಕೆಟಲ್ಲಿ ಸುಮಾರು ಏರ್ಪೋರ್ಟ್ಸ್ ಇದೆ. ಅದಕ್ಕೆ ಹೋಲಿಸ್ಕೊಂಡ್ರೆ
ಸೊ ಒಂದು ಒಳ್ಳೆ ಏರ್ಪಾಡ್ಸ್ ಅಂತಲೇ ಕೂಡ ಹೇಳ್ಬೋದು. ಸೊ ನೀವೇನಾದರೂ ಐಫೋನ್ಗಳು ಯೂಸ್ ಮಾಡ್ತಾಯಿದ್ದೀರಾ, ಆ್ಯಂಡ್ರಾಯ್ಡ್ ಯೂಸ್ ಮಾಡ್ತಾಯಿದ್ದೀರಾ ಅಂತಂದರೆ ಸೊ ಬೆಸ್ಟ್ ಆಗಿರುತ್ತೆ. ಮತ್ತು ಆ್ಯಪಲ್ ಯೂಸರ್ ಏನಾದರೂ ಇದೇನೋ ಆ್ಯಪಲ್ ಫೋನ್ ಯೂಸ್ ಮಾಡ್ತಾರೆ, ಏನಾದರೂ ಈ ಒಂದು ಏರ್ಪಾಡ್ಸ್ ಇಸ್ಕೊಂಡಿದ್ದೀರಾ, ಸೊ 100% ಇದು ಒರಿಜಿನಲ್ ಅಂತಲೇ ತಿಳ್ಕೊಳ್ತಾರೆ. ಸೊ ಒರಿಜಿನಲ್ಗೂ ಡೂಪ್ಲಿಕೇಟ್ಗೂ ಡಿಫ್ರೆನ್ಸ್ ಗೊತ್ತಾಗಲ್ಲ. ಇನ್ನು ಈ ಒಂದು ಏರ್ಪಾಡ್ಸ್ ಹಾಕೊಂಡ್ರೆ ಸೊ ಯಾವುದೇ ರೀತಿಯಾಗಿ ಒಂದು ರಿಯಲ್ ಆ್ಯಪಲ್ ಥರನೇ ಏರ್ಪಾಡ್ಸ್ ಯೂಸ್ ಮಾಡೋ ಥರ ಫೀಲ್ ಆಗುತ್ತೆ. ಸೊ ಇದು ತಿಳ್ಕೊಳ್ಬೋದು. ಮತ್ತು ಈ ಒಂದು ಕೇಸಲ್ಲಿ ಏನಪ್ಪ ಅಂತಂದರೆ ಹೆವಿ ಆಗಿದೆ, ಮತ್ತು ಇಲ್ಲಿ ಒಂದು ಬಟನ್ ನೀಡಿದ್ದಾರೆ. ಸೊ ಈ ಒಂದು ಬಟನ್ನ ಪ್ರೆಸ್ ಮಾಡ್ತಂದ್ರೆ ಇಲ್ಲಿ ಮೈಕ್ ಇದೆ. ಸೊ ಇಲ್ಲಿ ಒಂಥರ ಸೌಂಡ್ ಆಗುತ್ತೆ ಕುಯ್ ಅಂತ. ಅದು ಬಿಟ್ಟರೆ ಸೊ ಟೈಪ್ ಸಿ ಪೋರ್ಟ್ನ ನೀಡಿದ್ದಾರೆ. ಅದು ಬಿಟ್ಟರೆ ಈ ಒಂದು ಬಾಕ್ಸ್ನಲ್ಲಿ ಏನು ನೋಡಿಲ್ಲ. ಸೊ ರಿಯಲ್ ಆ್ಯಪಲ್ ಏರ್ಪಾಡ್ಸ್ ಥರನೇ ಇದೆ. ಮತ್ತು ಈ ಕೇಸು ಕೂಡ ಹೆವಿಯಾಗಿದೆ. ಸೊ ಸ್ವಲ್ಪ ವೆಯ್ಟ್ ಇದೆ ಅಂತಲೇ ಕೂಡ ಹೇಳ್ಬೋದು. ಸೊ ಎಲ್ಲಾದರೂ ಕೂಡ ಆರಾಮ್ಸೆ ಕ್ಯಾರಿ ಕೂಡ ಮಾಡ್ಬೋದು. ಆ್ಯಪಲ್ ಏರ್ಪಾಡ್ಸು ಏನು ವೆಯ್ಟ್ ಇದೆ ಸೊ ಅದಿರ್ಬೋದು. ಸೊ ಹತ್ತತ್ರ ಒಂದು 50 ಒಂದು 70 ಗ್ರಾಮ್ ತನಕ ವೆಯ್ಟ್ ಆರಾಮ್ಸಾಗಿ ಬರುತ್ತೆ ಇದು. ಸೊ ಇದು ನೋಡ್ಬೋದು. ಆ್ಯಪಲ್ ಈಗ ಎಕ್ಸಾಂಪಲ್ ಆ್ಯಪಲ್ ಏರ್ಪಾಡ್ಸಲ್ಲಿ ಏನಪ್ಪ ಅಂತಾರೆ, ಸೊ ಇಲ್ಲಿ ISA ಮಾರ್ಕ್ ಇರುತ್ತಲ್ಲ, ISA ಸ್ಟ್ಯಾಂಡರ್ಡು, ಸೊ ಅದು ಕೂಡ ಒಳಗಡೆ ನೀಡಿದ್ದಾರೆ. ಸೊ ಒರಿಜಿನಲ್ಗೂ ಡೂಪ್ಲಿಕೇಟ್ಗೂ ಅಂದರೆ ಫಸ್ಟ್ ಕಾಪಿಗೂ ಡಿಫ್ರೆನ್ಸ್ ಗೊತ್ತಾಗಲ್ಲ. ಸೊ ಆ ರೀತಿಯಾಗಿದೆ. ಸೊ ಇಷ್ಟ ಇರೋ ಪರ್ಚೇಸ್ ಮಾಡ್ಬೋದು. ಓಪನ್ ಮಾಡ್ತು ಅಂತಂದರೆ ಒರಿಜಿನಲ್ ಆ್ಯಪಲ್ ಏರ್ಪಾಡ್ಸಲ್ಲಿ ಯಾವ ರೀತಿಯಾಗಿ ಇರುತ್ತೋ ಸೊ ಅದೇ ರೀತಿಯಾಗಿರುತ್ತೆ. ಒರಿಜಿನಲ್ಲೇ ಇದು. ಸೊ ಒರಿಜಿನಲ್ ಥರನೇ. ಸೊ ಕ್ವಾಲಿಟಿ ವೈಸ್, ಬಿಲ್ಡ್ ಕ್ವಾಲಿಟಿ ವೈಸ್ ಎಲ್ಲ ಮಸ್ತಾಗಿದೆ ಅಂತಲೇ ಕೂಡ ಹೇಳ್ಬೋದು ನಾವು. ಸೌಂಡ್ ಕ್ವಾಲಿಟಿ ಬೆಟರ್ ಅಂತಂದರೆ 2,000-2,500 ರೇಂಜಲ್ಲಿ ಇರ್ತಕ್ಕಂಥ ಒಂದಷ್ಟು ಬ್ರ್ಯಾಂಡ್ಗಳಿಗೆ ಕಾಂಪಿಟೇಷನ್ ಕೊಡೋ ರೇಂಜಲ್ಲಿದೆ. ಸೊ ಯಾವುದೇ ರೀತಿಯಾಗಿ ಕಾಂಪ್ರಮೈಸ್ ಇಲ್ಲ. ಸೊ ಹೆವಿ ಸೌಂಡು, ಹೆವಿ ಬೇಸು, ಸೊ ಕ್ಲಿಯರೆನ್ಸ್ ಆಗಿದೆ. ಸೊ ಆರಾಮ್ಸೆ ಕೂಡ ಒಳ್ಳೆ ಕ್ವಾಲಿಟಿ ಸೌಂಡ್ ಕ್ವಾಲಿಟಿನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇದ್ರ ಬಗ್ಗೆ ಏನು ಮಾತಾಡೋಕ್ಕಾಗಲ್ಲ. ಸೊ ಮಸ್ತಾಗಿದೆ ಅಂತಲೇ ಕೂಡ ಹೇಳ್ಬೋದು. ಕನೆಕ್ಟ್ ಏನಾದರೂ ಆಗಿಲ್ಲ ಅಂತಂದರೆ ಏರ್ಪಾಡ್ಸಲ್ಲಿ ಇಲ್ಲಿ ರೆಡ್ ಲೈಟ್ ಬರುತ್ತೆ. ಸೊ ಏರ್ಪಾಡ್ಸ್ ಏನಾದರೂ ಈ ಥರ ಬಾಕ್ಸ್ ಓಪನ್ ಆಗ್ತು ಅಂದರೆ ಇಲ್ಲಿ ಗ್ರೀನ್ ಲೈಟ್ ಬರುತ್ತೆ. ಸೊ ಇವಾಗ ಬ್ಲೂಟೂತ್ ಕನೆಕ್ಟಿಂಗ್ ರೆಡಿ ಆಗಿದೆ ಅಂತ ಅರ್ಥ. ಸೊ ಕನೆಕ್ಟ್ ಆದಮೇಲೂ ಕೂಡ ರೆಡ್ ಲೈಟ್ ಬರುತ್ತೆ. ಸೊ ಇಲ್ಲಿ ಯಾವುದೇ ರೀತಿಯಾಗಿಲ್ಲ. ಇಲ್ಲಿ ಟಚ್ ಕಂಟ್ರೋಲ್ ಇದೆ. ಸೊ ಸೆನ್ಸಿಟಿವ್ ಆಗಿ ವರ್ಕ್ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಸೊ ಒಂದು ಟಚ್ ಕಂಟ್ರೋಲ್ ಮುಖಾಂತರ ನೀವು ಹ್ಯಾಂಡಲ್ ಮಾಡ್ಬೋದು. ಸೊ ಯಾವುದೇ ರೀತಿಯಾಗಿ ನಿಮಗೆಲ್ಲೂ ಸ್ಲೋನು ಫೀಲ್ ಕೊಡಲ್ಲ. ಸೊ ಟಚ್ ಕಂಟ್ರೋಲೆಲ್ಲ ಆ್ಯಕ್ಯುರೇಟಾಗಿ ವರ್ಕ್ ಆಗುತ್ತೆ. ಸೊ ಇದು ಚೆನ್ನಾಗಿದೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಇಷ್ಟ ಇರೋ ಕೂಡ ಪರ್ಚೇಸ್ ಮಾಡ್ಬೋದು. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಥವಾ ಇನ್ಸ್ಟಾಗ್ರಾಮ್ ID ಕೊಟ್ಟಿರ್ತೀನಿ. DM ಮಾಡಿ ಪರ್ಚೇಸ್ ಮಾಡಿ ಇಷ್ಟ ಇರೋರು. ಇದು ನನ್ನ ಪ್ರಕಾರ ವರ್ತಿಟ್ಟು ಒಳ್ಳೆ ಸೌಂಡ್ ಕ್ವಾಲಿಟಿ, ಆಡಿಯೋ ಕ್ವಾಲಿಟಿ, ಬೇಸು ಎಲ್ಲ ಚೆನ್ನಾಗಿದೆ. ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ಪು ನೀಡುತ್ತೆ. ಸೊ ಫಾಸ್ಟ್ ಚಾರ್ಜಿಂಗು ಕೂಡ ಸಪೋರ್ಟೆಡ್ ಆಗಿದೆ ಇದು. ಸೊ ಲೈಟ್ನಿಂಗ್ ಪೋರ್ಟ್ ಇಲ್ಲ, ಟೈಪ್ ಸಿ ಪೋರ್ಟ್ ಇದೆ. ಸೊ ಆ್ಯಪಲ್ ಏರ್ಪಾಡ್ಸ್ ಸೆಕೆಂಡ್ ಜನ್ರೇಷನ್ ಇದು. ಸೊ ನಿಮ್ಗೇನಿಸ್ತು ಕಾಮೆಂಟ್ ಮಾಡಿ. ಯಾರಾದರೂ ಪರ್ಚೇಸ್ ಮಾಡಿದ್ರೆ ಕಾಮೆಂಟ್ ಮಾಡಿ. ಸೊ ಇದ್ರ ಬಗ್ಗೆ ನಿಮ್ಗೇನಿಸ್ತು ವಿಡಿಯೋ ಬಗ್ಗೆ ಕಾಮೆಂಟ್ ಮಾಡಿ. ಸೊ ಸಿಗ್ತೀನಿ ನಿಮ್ಮ ಮುಂದಿನ ವೀಡಿಯೋದಲ್ಲಿ. ಸೊ ಇದಿಷ್ಟು ಈ ಒಂದು ಆ್ಯಪಲ್ ಏರ್ಪಾಡ್ಸ್ ಸೆಕೆಂಡ್ ಜನ್ರೇಷನ್ ಬಗ್ಗೆ. ನಿಮ್ಗೇನಿಸ್ತು ಕಾಮೆಂಟ್ ಮಾಡಿ. ಸೊ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ.